ಮೆಲಾನಿನ್ ಪ್ರೊಡಕ್ಷನ್ನ ಝೀರೋ ಮಾಡೋದ್ರಲ್ಲಿ ಎತ್ತಿದ ಕೈ. ಯಾರ್ಯಾರಿಗೆ ಪಿಗ್ಮೆಂಟೇಷನ್ ಫುಲ್ ಫೇಸ್ ಸ್ಪ್ರೆಡ್ ಆಗೋಗಿದೆ, ಲಕ್ಷಾಂತರ ರೂಪಾಯಿ ಸಾವಿರಾರು ರೂಪಾಯಿ ಖರ್ಚು ಮಾಡಿದ್ದೀವಿ ಅಂದರೆ 5 ಪೈಸಾ ಖರ್ಚಿಲ್ಲ ಇವತ್ತಿನ ರೆಮಿಡಿ. ಇದೊಂದು ಕ್ರೀಮ್ ರೆಡಿ ಮಾಡಿಟ್ಕೊಳ್ಳಿ ನೀವು. ಅದ್ಭುತವಾದ ರಿಸಲ್ಟು. ಕೇವಲ 5 ನಿಮಿಷದಲ್ಲಿ 5 ಪೈಸಾ ಖರ್ಚಿಲ್ಲದೆ ಸ್ನಾನಕ್ಕೆ ಮುಂಚೆ ಉಪಯೋಗಿಸೋದಂಥ ಅದ್ಭುತವಾದ ಕ್ರೀಮು. ಈ ಕ್ರೀಮ್ ಅಪ್ಲೈ ಮಾಡಿ ನೀವೇ ಲೈವ್ ರಿಸಲ್ಟ್ ಇವತ್ತಿನ ವೀಡಿಯೋಲಿ ನೋಡ್ಬೋದು. ವೆಲ್ಕಮ್ ಟು ಹೇಮಾ ನಾಗರೇಶ್ ವ್ಲಾಗ್ಸ್. ನಾನು ಹೇಮಾ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ. ಸ್ನಾನ ಮಾಡೋಕ್ಕೆ ಮುಂಚೆ ಈ ವಸ್ತುನ ನಿಮ್ಮ ಮುಖಕ್ಕೆ ಹಳೆಯ ಬಂಗಿನ ಜಾಗಕ್ಕೆ ಹಚ್ಕೊಳ್ಳಿ. ಅದ್ಭುತವಾದ ವಸ್ತು. ಕೇವಲ 5 ನಿಮಿಷದಲ್ಲಿ ನಿಮ್ಗೆ ಅದ್ಭುತವಾದ ರಿಸಲ್ಟು. ಹಳೆ ಬಂಗನ ಬುಡದ ಸಮೇತ ತೆಗೆಯುತ್ತೆ. 5 ಪೈಸಾ ಖರ್ಚಿಲ್ಲ ಇವತ್ತಿನ ರೆಮಿಡಿಗೆ ಅಂತ ಹೇಳ್ತಾ ವೆಲ್ಕಮ್ ಟು ಹೇಮಾ ನಾಗರೇಶ್ ವ್ಲಾಗ್ಸ್. ನಾನು ಹೇಮಾ. ಸ್ನಾನಕ್ಕೆ ಮುಂಚೆ ಇದೊಂದು ವಸ್ತುನ ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳಿ. ನಿಮ್ಮ ಮುಖದಲ್ಲಿ ಯಾವುದೇ ರೀತಿಯಾದ ಪಿಗ್ಮೆಂಟೇಷನ್ ಆಗಿರ್ಬೋದು, ಕಪ್ಪು ಕಲೆಗಳಾಗಿರ್ಬೋದು, ರಾಮಬಾಣ ಇದಕ್ಕೆ. ಬುಡದ ಸಮೇತ ನಿಮ್ಮ ಪಿಗ್ಮೆಂಟೇಷನ್ ಮಾರ್ಕ್ಸ್ನ ಅಂದರೆ ನಿಮ್ಮ ಬಂಗಿನ ಮಾರ್ಕ್ನ ಎಷ್ಟೇ ವರ್ಷ ಆಗಿದ್ರು ಮಾಯ ಮಾಡೋ ಶಕ್ತಿ ಈ ಒಂದು ವಸ್ತು ಇದೆ. ಸೊ ವೆಲ್ಕಮ್ ಟು ಹೇಮಾ ನಾಗರೇಶ್ ವ್ಲಾಗ್ಸ್. ನಾನು ಹೇಮಾ. ಬುಡದ ಸಮೇತ ಅಂತಂದೆ. ಇದರದ್ದು ಆ್ಯಂಟಿ ಆಕ್ಸಿಡೆಂಟ್ ಯಥೇಚ್ಛವಾಗಿದೆ. ನೀವು ಸ್ನಾನ ಮಾಡೋಕ್ಕೆ ಮುಂಚೆ ಕೇವಲ 5 ರಿಂದ 10 ನಿಮಿಷ ಈ ಲೇಪನ ಹಚ್ಕೊಂಡ್ರೆ ಸಾಕು. ನಿಮ್ಮ ಮುಖದಲ್ಲಿ ಯಾವುದೇ ರೀತಿಯಾದ ಕಲೆಗಳು, ಕಪ್ಪು ಮಾರ್ಕ್ಸು, ಪಿಂಪಲ್ ಮಾರ್ಕ್ಸು, ಪಿಗ್ಮೆಂಟೇಷನ್ ಮಾರ್ಕ್ಸು ಬುಡದ ಸಮೇತ ತೆಗೆಯುತ್ತೆ ಈ ವಸ್ತು ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ. ಇದು ತುಂಬ ಪವರ್ಫುಲ್ ರೆಮಿಡಿ ಅಂತಲೇ ಹೇಳ್ತೀನಿ. ಯಾರ್ಯಾರಿಗೆ ಡೀಪ್ ಇನ್ಸೈಡ್ ಸ್ಕಾರ್ ಹೋಗಿದೆ, ಎಷ್ಟೆಷ್ಟೋ ಖರ್ಚು ಮಾಡಿಬಿಟ್ಟಿದ್ದೀವಿ, ವಾಸಿ ಆಗ್ತಿಲ್ಲ ಅನ್ನೋರಿಗೆ ರಾಮಬಾಣ ಇದು. ಸೊ ಇದರಲ್ಲಿ ಯಥೇಚ್ಛವಾಗಿ ನಮಗೆ ಏನಂತೀವಿ, ಪಿಗ್ಮೆಂಟೇಷನ್ನ ಡೀಪ್ ಇನ್ಸೈಡ್ ತೆಗೆಯೋದ್ರ ಜೊತೆಗೆ ನಮಗೆ ಅಲ್ಲಿ ಅಂದರೆ ನಿಮ್ಗೆ ಯಾವತ್ತೂ ಅನಿಸಿರಬಾರ್ದು ಅಲ್ಲಿ ಪಿಗ್ಮೆಂಟೇಷನ್ ಇತ್ತು ಅಂತ. ಆ ಕಪ್ಪು ಕಲೆಗಳನ್ನ ಬುಡದ ಸಮೇತ ತೆಗೆಯುತ್ತೆ. ಓಕೆನಾ. ಪಿಂಪಲ್ಸ್ ಬಂದ್ಬಿಟ್ಟು ಮಾರ್ಕ್ಸ್ ಇರುತ್ತೆ ನೋಡಿ, ಅಂಥವ್ರಿಗೂ ರಾಮಬಾಣ ಅಂತ ಹೇಳ್ತಾ ಗೂಗಲಲ್ಲಿ ಒಂದ್ಸಲ ಸರ್ಚ್ ಮಾಡಿ ನೋಡಿ ಏನು ಪವರ್ಫುಲ್ ಇದು ಅಂತ. ಫಸ್ಟ್ ಟೈಮ್ ಯೂಟ್ಯೂಬಲ್ಲಿ ನಾನು ಈ ಜೆಲ್ನ ಶೇರ್ ಮಾಡ್ತಾ ಇದ್ದೀನಿ. ಇದು ಅಂತಿಂಥ ಜೆಲ್ ಅಲ್ಲ, ಇದು ಫೇಸ್ ಪ್ಯಾಕ್ ಅಂತೂ ಖಂಡಿತ ಅಲ್ಲ. ಇದು ಮುಖ ತುಂಬ ಹಚ್ಕೊಳ್ಳೋದು ಅಲ್ಲ. ಯಾಕೆ ಅಂದರೆ ಇದು ಸ್ನಾನಕ್ಕೆ ಹೋಗಕ್ಕೆ ಮುಂಚೆ ಕೇವಲ 5 ರಿಂದ 10 ನಿಮಿಷ ಇದು ಲೇಪನ ನಿಮ್ಮ ಮುಖ ಅಂದರೆ ನಿಮ್ಗೆ ಎಲ್ಲೆಲ್ಲಿ ಕಪ್ಪು ಮಾರ್ಕ್ ಇದೆಯೋ, ಪಿಂಪಲ್ ಮಾರ್ಕ್ಸ್ ಉಳಿದಿದೆಯೋ, ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಡೀಪ್ ಇನ್ಸೈಡ್ ಸ್ಕಾರ್ ಹೋಗಿದೆಯೋ, ಯಾಕೆಂದರೆ ಇದು ಅಷ್ಟು ಪವರ್ಫುಲ್. 5 ರಿಂದ 10 ನಿಮಿಷದಲ್ಲೇ ಅದ್ರ ಕೆಲಸ ಮುಗಿಸುತ್ತೆ. ಅಂದರೆ ನೀವು ಪ್ಯಾಚ್ ಟೆಸ್ಟ್ ಮಾಡದೆ ಯೂಸ್ ಮಾಡಿದ್ರೆ ನಿಮಗೆ ಬರ್ನಿಂಗ್ ಸೆನ್ಸೇಷನ್ ಆಗುತ್ತೆ. ಸೊ ಪ್ಯಾಚ್ ಟೆಸ್ಟ್ ಇವತ್ತಿನ ವೀಡಿಯೋ ಮಾಡಿ. ಸೊ ಈ ಜಾದು ಮಾಡೋ ವಸ್ತು ಯಾವುದು ಅಂತ ಇವತ್ತಿನ ವೀಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ಇವತ್ತೇ ನೋಡ್ತಿದ್ದೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ಕಂಟೆಂಟ್ ಇಷ್ಟ ಆದಲ್ಲೇ ಹೈಪ್ ಮಾಡಿ. ನೀವು ಹೈಪ್ ಮಾಡೋದ್ರಿಂದ 1 ರೂಪಾಯಿ ಖರ್ಚಾಗಲ್ಲ ನಿಮಗೆ, ಹಂಗಂತ ನಮಗೂ 1 ರೂಪಾಯಿ ಸಿಗಲ್ಲ, ಪಾಯಿಂಟ್ಸ್ ಕೊಡ್ತಾರೆ ಅಂತ ಹೇಳ್ತಾ ಈ ಜಾದು ಮಾಡೋ ಪವರ್ಫುಲ್ ಒಂದ್ಸಲ ಗೂಗಲಲ್ಲಿ ಸರ್ಚ್ ಮಾಡಿ. ನಾನು ಇದರ ಹೆಸರು ಹೇಳ್ತೀನಿ ಟುವರ್ಡ್ಸ್ ದ ಎಂಡ್ ಆಫ್ ದ ವೀಡಿಯೋ ಅಂತ ಹೇಳ್ತಾ ದಯವಿಟ್ಟು ಪ್ಯಾಚ್ ಟೆಸ್ಟ್ ಉಪಯೋಗಿಸ್ಕೋಬೇಡಿ. ಸ್ನಾನಕ್ಕೆ ಒಂದು 5 ರಿಂದ 10 ನಿಮಿಷದಲ್ಲಿ ಈ ರೆಮಿಡಿನ ಹಚ್ಕೊಂಡು ಸ್ನಾನ ಮಾಡಿ ನೀವೇ ಆಶ್ಚರ್ಯ ಪಡ್ತೀರಾ, ಬುಡದ ಸಮೇತ ಹೋಗಿದೆಯಲ್ಲ ಮಾರ್ಕು ಅಂತ. ಎಸ್, ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡದೆ ಹೋಗದಿರೋ ರೆಮಿಡಿ 5 ಪೈಸಾ ಖರ್ಚಿಲ್ಲದೆ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ. ಫ್ರೆಂಡ್ಸ್, ಒಂದ್ಸಲ ನೋಡ್ಕೊಂಬಂದ್ಬಿಡಿ ಈ ಜಾದು ಮಾಡೋ ಕ್ರೀಮ್ನ ಯಾವ ರೀತಿ ಮಾಡಿದೆ ಅಂತ. ಇದು ಕ್ರೀಮ್ ಕಮ್ ಜೆಲ್. ಸೊ ಇದು ಫುಲ್ ಫೇಸ್ ಹಚ್ಕೊಳ್ಳೋಕ್ಕಾಗಲ್ಲ. ನಿಮ್ಗೆ ಎಲ್ಲಿ ಪಿಗ್ಮೆಂಟೇಷನ್ ಇದೆ ಅಲ್ಲಿ ಮಾತ್ರ ಹಚ್ಕೋಬೇಕು. ಓಕೆ ಫ್ರೆಂಡ್ಸ್, ಇಲ್ಲಿ ನಾನು ಲವಂಗ ತೊಗೊಂಡಿದ್ದೀನಿ. ಸುಮಾರು ಒಂದು 10 ರಿಂದ 12 ಲವಂಗ ತೊಗೊಂಡಿದ್ದೀನಿ. ಇದು ಫ್ಲಾರೆಟ್ ಇರಬೇಕು, ಹೂವು ಇರಬೇಕು, ಆಯಿತಾ. ಈ ಲವಂಗ ನಮಗೆ ಡ್ರೈ ರೋಸ್ಟ್ ಮಾಡಿದಾಗ ಐರನ್ ಬಾಣಲಿನೇ ನಮಗೆ ಐರನ್ ಬಾಣಲಿಲೇ ಮಾಡಬೇಕು. ಬೇರೆ ಬಾಣಲಿಲೂ ನಿಮ್ಗೆ ಡ್ರೈ ರೋಸ್ಟ್ ಮಾಡಿದ್ರೆ ಬೆಳ್ಳಕ್ಕಾಗುತ್ತೆ. ಬಟ್ ಐರನ್ ಅಂಶ, ಕಬ್ಬಿಣ ಅಂಶ ಬೇಕು ಅಂತ, ಆಯಿತಾ. ಸೊ ಈಗ ಡ್ರೈ ರೋಸ್ಟ್ ಮಾಡಿದಾಗ ಒಂದು ಎನ್ಸೈಮ್ ರಿಲೀಸ್ ಆಗುತ್ತೆ. ಆ ಎನ್ಸೈಮೇ ನಮಗೆ ಪಿಗ್ಮೆಂಟೇಷನ್ ಬುಡದಿಂದ ತೆಗೆಯುತ್ತೆ. ಓಕೆನಾ. ಅದು ಡ್ರೈ ರೋಸ್ಟ್ ಆಗಲಿ. ಈ ಕಡೆ ಸುಮಾರು ಒಂದು ಅರ್ಧದಿಂದ 3/4 ಚಮಚದಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಅದನ್ನು ಕುಟ್ಟಿ ಪುಡಿ ಮಾಡ್ಕೋತಾ ಇದ್ದೀನಿ. ಓಕೆನಾ. ಸ್ಕ್ರಬ್ ಥರ ನೈಸಾಗಿರಬೇಕು. ನೋಡಿ, ನಾವು ಐರನ್ ಬಾಣಲಿಲಿ ಅದನ್ನು ಮಾಡಿದಾಗ, ರೋಸ್ಟ್ ಮಾಡಿದಾಗ ನಮಗೆ ಬೆಳ್ಳಕ್ಕಾಗುತ್ತೆ. ಓಕೆ, ಆವಾಗಲೇ ನಮಗೆ ಎನ್ಸೈಮ್ ರಿಲೀಸ್ ಆಗೋದು. ಇದು 2 to 3 ಸೆಕೆಂಡ್ಸ್. ಓಕೆ, ಎಲ್ಲದಕ್ಕೂ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ. ಫೈನ್. ಈಗ ಇದು ಡ್ರೈ ರೋಸ್ಟ್ ಆಗಿರೋದ ತೆಗೆದು ಕುಟಾಣಿಗೆ ಹಾಕೋತಾ ಇದ್ದೀನಿ. ಅದು ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೋಬೇಕು. ಒಂದು 90% ಅಷ್ಟು ಕುಟ್ಟಿ ಪುಡಿ ಮಾಡ್ಕೊಳ್ಳಿ. ಫೈನ್. ಸೊ ಈಗ ಅದನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ. ಈಗ ಒಂದು ಫಿಲ್ಟರ್ ಸಹಾಯದಿಂದ ಅದನ್ನು ಜಡಿ ಇಟ್ಕೊತೀನಿ. ಯಾಕೆಂದರೆ ನನಗೆ ನೈಸ್ ಪೌಡ್ರ್ ಬೇಕು. ಇಲ್ಲಿ ಸ್ಕಿನ್ ಗ್ಲೋಯಿಂಗು, ವೈಟ್ನಿಂಗಿಗೆ ವಿಟಮಿನ್ ಎ ತುಂಬಿರೋ ಹಸಿ ಹಾಲು ತೊಗೊಂಡಿದ್ದೀನಿ, ನಂದಿನಿ ಅವ್ರದ್ದು. ಅದನ್ನು ಹೇಳ್ತಾ ಇದ್ದೀನಿ ನಿಮಗೆ. ಮತ್ತು ಇಲ್ಲಿ ಗ್ಲಿಸರಿನ್ ತೊಗೊಂಡಿದ್ದೀನಿ, ಮಾಯಿಶ್ಚರೈಸರ್. ಇಲ್ಲಿ ನಾನು ಇದೇನೋ ನಂದಿನಿ ಹಾಲು ತೊಗೊಂಡಿದ್ದೀನಲ್ಲ, ಅದನ್ನು ನಾನು ಒಂದು 10 ನಿಮಿಷ ಫ್ರೀಝರಲ್ಲಿ ಅಥವಾ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೀನಿ. ಯಾಕಂದರೆ ತಣ್ಣಕ್ಕಾಗಬೇಕು. ತಣ್ಣಕ್ಕಾದರೆ ನನಗೆ ಸ್ಕಿನ್ ಗ್ಲೋ ಬರುತ್ತೆ ಮತ್ತು ಗುಡ್ ಬ್ಯಾಕ್ಟೀರಿಯಾ ಇರುತ್ತೆ. ಇಲ್ಲಿ ನೋಡಿ, ನೈಸ್ ಜಡಿ ಶ್ರೀಗಂಧದ ಥರ ಪೌಡ್ರ್ ಬರ್ತಿದೆ. ಓಕೆನಾ. ಇದು ಯಾವುದೂ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಳೋಕೆ ಬರೋಲ್ಲ ಫ್ರೆಂಡ್ಸ್, ಆವಾಗ ಯೂಸ್ ಮಾಡಬೇಕಷ್ಟೇ. ಇದು ಸ್ನಾನಕ್ಕೆ ಹೋಗೋಕ್ಕೆ ಮುಂಚೆ ಮಾಡೋ ಪ್ರೊಸೀಜರು. 5 ನಿಮಿಷದ ಪ್ರೊಸೀಜರು, 5 ಪೈಸಾ ಖರ್ಚಿಲ್ಲದೆ ಪ್ರೊಸೀಜರು, ಬುಡದಿಂದ ಪಿಗ್ಮೆಂಟೇಷನ್ ತೆಗೆಯೋ ಪ್ರೊಸೀಜರು. ಸ್ಕಿನ್ ವೈಟ್ನಿಂಗು, ಗ್ಲೋಯಿಂಗು, ಕಪ್ಪು ಕಲೆಗಳನ್ನ ತೆಗೆಯುತ್ತೆ. ಇಷ್ಟು ಪಾಯಿಂಟ್ ಕ್ಲಿಯರ್ ಮಾಡಿದ್ದೀನಿ, ಆಯಿತಾ. ಈಗ ನಂದಿನಿದೆ ಯಾಕೆ ಹೇಮಾ ಬ್ಲೂ ಕಲರು ಅಂದರೆ, ನಂದಿನಿ ಅಂದರೆ ಬ್ಲೂ ಅಲ್ಲಿ ನಮಗೆ ಫ್ಯಾಟ್ ಕಮ್ಮಿ ಇದೆ, ಇಲ್ಲಾಂದರೆ ಪಿಂಪಲ್ಸ್ ಬಂದ್ಬಿಡುತ್ತೆ ನಿಮಗೆ. ಈ ಪಾಯಿಂಟ್ ಕ್ಲಿಯರ್ ಮಾಡಿದ್ದೀನಿ.
ಓಕೆ, ಇನ್ನೇನೋ ಡೌಟು ಕ್ಯೂರ್ ಇರ್ತಿದೆ ಲೆಟ್ ಮೀನು. ಇಲ್ಲಿವರೆಗೂ ನಿಮ್ಗೆ ಅರ್ಥ ಆಯ್ತಲ್ವಾ? ಏನೋ ಡೌಟ್ಸ್ ಇದೆ ನನಗೆ ಮೆಸೇಜ್ ಹಾಕಿ. ಓಕೆ, ಮತ್ತೆ ಹೇಳ್ತಿದ್ದೀನಿ, ಪ್ಯಾಚ್ ಟೆಸ್ಟ್ ಒಂದು ವಿಷಯನ ನಾನು ಅವಾಗವಾಗ ಹೇಳ್ತಿದ್ದೀನಿ ಅಂದರೆ ಅದು ತುಂಬ ಇಂಪಾರ್ಟೆಂಟು ಅಂತ ಅರ್ಥ ಆಯಿತಾ. ಚೆನ್ನಾಗಿ ಇದನ್ನು ಕಲಿಸ್ಬಿಟ್ಟು ಇವಾಗ ಅಪ್ಲಿಕೇಶನ್ ಹೇಳ್ಕೊಡ್ತೀನಿ ಆಯಿತಾ. ಲವಂಗ ಬೆಳ್ಳಕ್ಕಾಯಿತು, ಕಪ್ಪುಗಿಂತ ಬೆಳ್ಳಕ್ಕಾಯಿತು, ಮತ್ತು ತಿರುಗಿ ಅದು ಕಪ್ಪುಗಾಯಿತು. ಅದೇ ಶುದ್ಧೀಕರಣ ಆ್ಯಂಡ್ ದ ಎನ್ಸೈಮ್ ಇಸ್ ರಿಲೀಸ್ಡ್ ಅಂತ ಹೇಳ್ತಾ ವೀಡಿಯೋಗೆ ಹೋಗೋಣ. ಫ್ರೆಂಡ್ಸ್, ಫಸ್ಟು ಫೇಸ್ನ ಮುಲತಿಯಲ್ಲಿ ವಾಶ್ ಮಾಡಿರಬೇಕು, ಕಡಲೆ ಹಿಟ್ಟು ಹಸಿ ಹಾಲಲ್ಲಿ ವಾಶ್ ಮಾಡಿರಬೇಕು. ನೆಕ್ಸ್ಟು ಇಲ್ಲಿ ನಾನು ಲವಂಗ ತಗೊಂಡಿದ್ದೀನಿ. ಲವಂಗ ಆ್ಯಂಟಿ ಆಕ್ಸಿಡೆಂಟ್ ಭರಿತ, ಅಂದರೆ ನಿಮ್ಮ ಮುಖದಲ್ಲಿ ಅದು ಕಪ್ಪುಗಿದೆ ಬಟ್ ಅದರ ಎಫೆಕ್ಟ್ ಆಲ್ವೇಸ್ ಬೆಳ್ಳಕ್ಕಿರೋರ ಮೇಲೆ ಬೆಳ್ಳಕ್ಕಾಗುತ್ತೆ, ಬೆಳ್ಳಕ್ಕೆ ಮಾಡುತ್ತೆ ಸ್ಕಿನ್ನ. ಓಕೆ, ದ ಆಪೋಸಿಟ್ ಆಫ್ ಲವಂಗನೇ ನಮಗೆ ಎಫೆಕ್ಟ್ಸ್ ಜಾಸ್ತಿ ಆಗೋದು. ಇದು ಪ್ಯಾಚ್ ಟೆಸ್ಟ್ ಇದೆ, ನೀವು ಯೂಸ್ ಮಾಡಿದ್ರೆ ನಿಮಗೆ ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಫಸ್ಟ್ ಪಾಯಿಂಟ್, ಸಕ್ಕರೆ ವೆರಿ ಗುಡ್ ಸ್ಕ್ರಬ್ ನಮ್ಮ ಸ್ಕಿನ್ನಲ್ಲಿ ಡೆಡ್ ಸ್ಕಿನ್ಸ್ನೆಲ್ಲ ತೆಗೆಯುತ್ತೆ. ಡೆಡ್ ಸ್ಕಿನ್ ಏನೇನಿದೆಯೋ ನಮ್ಮ ಫೇಸಲ್ಲಿ ಅದನ್ನು ತೆಗೆಯೋದ್ರಲ್ಲಿ ಎತ್ತಿದ ಕೈ ಸಕ್ಕರೆ. ಅದು ನೀವು ಹಾಗೆ ಗ್ರ್ಯಾನ್ಯೂಲ್ಸ್ ಹಾಕೊಂಡ್ರೆ ಮುಖ ಇದಾಗುತ್ತೆ, ಗಾಯ ಆಗೋಗುತ್ತೆ, ಉಜ್ಕೊಂಡು ಬಂದುಬಿಡುತ್ತೆ. ಸೊ ನೀವೇನು ಮಾಡಬೇಕು, ಚೆನ್ನಾಗಿ ಕುಟ್ಬಿಟ್ಟು ನೈಸ್ ಮಾಡಿ ಹಾಕಬೇಕು. ಅದಕ್ಕೆ ನಾನು ಜರಡಿ ಮಾಡ್ಕೊಂಡಿದ್ದು, ಯಾಕಂದರೆ ಶ್ರೀಗಂಧ ಥರ ಬರಲಿ ಅಂತ. ಇದನ್ನು ರೋಸ್ಟ್ ಮಾಡೋದ್ರಿಂದ ಇದರಿಂದ ಒಂದು ಎನ್ಸೈಮ್ ರಿಲೀಸ್ ಆಗುತ್ತೆ. ನಾನು ನಿಮಗೆ ಕಲರ್ ಶೇರ್ ಮಾಡಿದೆ, ಆ ಕಲರ್ ಆದಾಗಲೇ ನಮಗೆ ವೈಟೆಸ್ಟ್ ಬಂದಾಗಲೇ ನಿಮಗೆ ಎನ್ಸೈಮ್ ರಿಲೀಸ್ ಆಗಿರುತ್ತೆ. ಇವಾಗ ನೀವು ಕೇಳ್ಬೋದು, ಹೇಮಾ ಲವಂಗನ ನೀನು ರೋಸ್ಟ್ ಮಾಡಿದೆ, ಬೆಳ್ಳಕ್ಕಾಯಿತು, ಕುಟ್ಟಿದೆ, ಯಾಕೆ ಅದು ಕಪ್ಪುಗೆ ಬಂತು ಅಂತ. ಅದು ಬೆಳ್ಳಕ್ಕಾಗಿ ನಮಗೆ ಎನ್ಸೈಮ್ ರಿಲೀಸ್ ಆಗಿ ಆ ಪೌಡರ್ ನಮಗೆ ಕಪ್ಪುಗೆ ಬರುತ್ತೆ. ಆ ಪೌಡರ್ ಕಪ್ಪುಗೆ ಬರೋದ್ರಿಂದ ನಮಗೆ ಎನ್ಸೈಮ್ ರಿಲೀಸ್ ಆಗೋದು. ಅದೇ ಪಿಗ್ಮೆಂಟೇಷನ್ ರಾಮಬಾಣ ಮೆಲಾನಿನ್ ಪ್ರೊಡಕ್ಷನ್ನ ಝೀರೋ ಮಾಡುತ್ತೆ ಆಯಿತಾ. ಸೊ ನಿಮಗೆ ಮೆಲಾನಿನ್ ಪ್ರೊಡಕ್ಷನ್ ಜಾಸ್ತಿ ಆದಾಗಲೇ ನಿಮಗೆ ಕಪ್ ಆಗೋದು ಪಿಗ್ಮೆಂಟೇಷನ್. ಅದು ಬಟರ್ಫ್ಲೈ ಆಗಿರ್ಬೋದು, ಸ್ಪಾಟ್ ಆಗಿರ್ಬೋದು, ಡರ್ಮಿಸೋ ಎಪಿಡರ್ಮಿಸ್ ಆಗಿರ್ಬೋದು ಅಲ್ವಾ. ಸೊ ಪಿಂಪಲ್ ಮಾರ್ಕ್ಸ್ ಉಳಿದಿರುತ್ತೆ ನೋಡಿ, ಅಲ್ಲೂ ಮೆಲಾನಿನ್ ಪ್ರೊಡಕ್ಷನ್ ಆಗಿದ್ದರೆ ಡಾಟ್ ಇರುತ್ತೆ, ಅದನ್ನು ಝೀರೋ ಮಾಡುತ್ತೆ ಇದು. ಲವಂಗ ಬೆಳ್ಳಕ್ಕಾಗಿ ಕಪ್ಪಗಾಗಬೇಕು. ಓಕೆನಾ. ನಿಮ್ಗೆ ಯಾವ ಯೂಟ್ಯೂಬರು ಇಷ್ಟು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡಲ್ಲ, ನಾನು ಹೇಳ್ಕೊಡ್ತಾಯಿದ್ದೀನಿ. ಒಂದ್ಸಲ ಗೂಗಲಲ್ಲಿ ಸರ್ಚ್ ಮಾಡಿ. ಓಕೆ, ಈ ಪಾಯಿಂಟ್ ಕ್ಲಿಯರ್ ಮಾಡಿದ್ದೀನಿ. ಯಾಕೆ ಅಂದರೆ ನಮ್ಮ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ, ಚಿಕ್ಕ ಇನ್ಫಾರ್ಮೇಷನ್ಸ್ ಅವ್ರು ಕೊಡ್ತಾಯಿದ್ದೀನಿ ನಾನು ಆಯಿತಾ. ಈ ಪಾಯಿಂಟ್ನ ಕ್ಲಿಯರ್ ಮಾಡಿದ್ದೀನಿ. ಸಕ್ಕರೆದು ಸ್ಕ್ರಬ್ ಹೇಳಿದೆ. ಹಸಿ ಹಾಲಲ್ಲಿ ವಿಟಮಿನ್ ಎ ಇದೆ. ನೀವು ಕಾಯಿಸಿರೋ ಹಾಲಲ್ಲಿ ಗುಡ್ ಬ್ಯಾಕ್ಟೀರಿಯಾ ಸತ್ತೋಗಿರ್ತವೆ, ಅದು ಬಾಯ್ಲ್ ಆದಾಗ. ಹಸಿ ಹಾಲನ್ನ ನಂದಿನಿದು ಬ್ಲೂ ಕಲರ್ ತೊಗೊಳ್ಳಿ. ಹಸುವಿನ ಹಾಲು ಸಿಕ್ಕಿದ್ರೆ ಸೂಪರು. ಇಲ್ಲಿ ಬೆಂಗಳೂರಲ್ಲೆಲ್ಲೂ ಸಿಗೋಲ್ಲ. ಸೊ ಹಸಿ ಹಾಲು ತೊಗೊಂಡು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಒಂದು 5-10 ನಿಮಿಷ, ಬ್ಲೂ ಕಲರ್ ಪ್ಯಾಕೆಟು, ಫ್ಯಾಟು ಕಮ್ಮಿ ಇರುತ್ತೆ ಅದರಲ್ಲಿ. ಫ್ಯಾಟಿನ ಅಂಶ ಬೇಡ ನಮಗಿಲ್ಲಿ, ಸ್ಕಿನ್ ಮೇಲೆ ಪಿಂಪಲ್ಸ್ ಬಂದುಬಿಡುತ್ತೆ. ಸೊ ಅದನ್ನು ಹಾಕ್ಕೊಂಡಿದ್ದೀನಿ. ತಣ್ಣಕ್ಕಿರೋದ್ರಿಂದ ಸ್ಕಿನ್ ಗ್ಲೋ ಆಗುತ್ತೆ. ಹಸಿ ಹಾಲು ವಿಟಮಿನ್ ಎ ನಮ್ಮ ಸ್ಕಿನ್ನಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಸ್ನ ಕೊಡುತ್ತೆ, ಸ್ಕಿನ್ ಗ್ಲೋ ಆಗುತ್ತೆ. ಇಷ್ಟು ಪಾಯಿಂಟ್ ಕ್ಲಿಯರಾ. ಗ್ಲಿಸರಿನು ಮಾಯಿಶ್ಚರ್ ಕೊಡುತ್ತೆ ರೀ ಫೇಸ್ಗೆ ಆಯಿತಾ, ಕೂಲಿಂಗ್ ಎಫೆಕ್ಟ್ ಇದೆ. ಇಷ್ಟು ಕ್ಲಿಯರ್ ಮಾಡಿಬಿಟ್ಟು ಇವತ್ತಿನ ವೀಡಿಯೋಗೆ ಹೋಗೋಣ. ಸೊ ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಇದೆ ಲೆಟ್ ಮೀನ್. ಓಕೆ, ಸೊ ಬನ್ನಿ. ಇವಾಗ ನಾನು ಏನಂದೆ, ಫುಲ್ ಫೇಸ್ಗೆ ಹಾಕೋಂಗಿಲ್ಲ, ಉರಿ ಸ್ಟಾರ್ಟ್ ಆಗುತ್ತೆ. ಇವಾಗ ನಾನು ಮುಖ ನೀಟಾಗಿ ಮುಲತಿ ಸೋಪಲ್ಲಿ ವಾಶ್ ಮಾಡಿದ್ದೀನಿ ಆಯಿತಾ, ಅಥವಾ ಕಡಲೆ ಹಿಟ್ಟು ಹಸಿ ಹಾಲು ಫೈನ್. ಇವಾಗ ಇಲ್ಲಿ ಪಿಗ್ಮೆಂಟೇಷನು ಕಪ್ಪು ಕಲೆಗಳಿದೆ, ಪ್ಯಾಚ್ ಟೆಸ್ಟ್ ಮಾಡಿರಬೇಕು. ಸೊ ಎಲ್ಲ ಅಪ್ಲೈ ಮಾಡಿ. ಓಕೆ, ಇಲ್ಲಿ ಪಿಗ್ಮೆಂಟೇಷನ್ ಇದೆ, ಇಲ್ಲಿ ಅಪ್ಲೈ ಮಾಡಿ. ಕೆಲವ್ರಿಗೆ ಫುಲ್ ಫೇಸ್ ಇರುತ್ತೆ, ಸರಿ. ಫುಲ್ ಫೇಸ್ ಅಂದರೆ ಬಟರ್ಫ್ಲೈ. ಫಸ್ಟು ಬಟರ್ಫ್ಲೈ ಇರೋರು ಒಂದು ಕಡೆ ಅಪ್ಲೈ ಮಾಡ್ಕೊಳ್ಳಿ, ಇನ್ನೊಂದು ಕಡೆ ಅಪ್ಲೈ ಮಾಡಿಬಿಡಿ. ನೋಡ್ಕೊಳ್ಳಿ, ಇವನ್ ಆಫ್ಟರ್ ಪ್ಯಾಚ್ ಟೆಸ್ಟ್ ನಿಮ್ಗೇನಾದ್ರು ಉರಿ ನೆವೆ ಆಗುತ್ತಾ ಅಂತ. ಅಪ್ಲೈ ಮಾಡೋದನ್ನ ಈಗ ಪ್ಯಾಚ್ ಟೆಸ್ಟ್ ಆದರೂ ಉರಿ ನೆವೆ ಆಗುತ್ತೆ, ಸ್ವಲ್ಪ ಹುಷಾರಿಗೆ. ಈಗ ಒಂದು 5-6 ನಿಮಿಷ ಬಿಟ್ಬಿಡೋಣ. 6 ನಿಮಿಷ ಆದರೂ ಉರಿ ನೆವೆ ಆಗಿಲ್ಲ ಅಂದರೆ ಇನ್ನೊಂದು 2 ನಿಮಿಷ ಎಕ್ಸ್ಟೆಂಡ್ ಮಾಡ್ಕೊಳ್ಳೋಣ. ಓಕೆ, ಇದನ್ನು ವೈಪ್ ಮಾಡಿಬಿಟ್ಟು ಆಮೇಲೆ ನೀವು ಸ್ನಾನಕ್ಕೆ ಹೋಗಬೇಕು. ಸ್ನಾನಕ್ಕೆ ಹೋದಾಗ ಬಿಸಿ ನೀರು ಹಾಕೋಬೇಡಿ ಮುಖಕ್ಕೆ, ಉಗುರು ಬೆಚ್ಚಗಿರೋ ನೀರು, ಕೋಲ್ಡ್ ವಾಟರ್ ಆಲ್ಸೋ ಫೈನ್. ಯಾವತ್ತೂ ಬಿಸಿ ನೀರು ಹಾಕಬಾರ್ದು. ಇಷ್ಟು ಪಾಯಿಂಟ್ ಕ್ಲಿಯರ್ ಮಾಡಿದ್ದೀನಿ. ಈಗ ನಿಮಗೆ 5-6 ನಿಮಿಷ ಆದಮೇಲೆ ಸಿಗ್ತೀನಿ ಫ್ರೆಂಡ್ಸ್. 5-6 ನಿಮಿಷ ಆಗಿದೆ. ಈಗ ಒಂದು ನಿಮ್ಗೆ ಗೊತ್ತಾಗ್ತಿರ್ಬೋದು ಚೇಂಜಸ್. ಓಕೆ ನೋಡಿ, ನಾನೇನಂದೆ ಇಮ್ಮಿಡಿಯೇಟಾಗಿ ಅದರದ್ದು ರಿಯಾಕ್ಷನ್ ಅಂತಂದೆ, ಕಾಣ್ತಿದ್ಯಾ? ಓಕೆ, ಅದಕ್ಕೆ 1000 ಸಲ ಹೇಳ್ತೀನಿ ಪ್ಯಾಚ್ ಟೆಸ್ಟ್ ಅಂತ. ಇವಾಗ ನನಗೆ ಆಗಿದ್ದು ನಿಮ್ಗೆ ಆಗಬೇಕು ಅಂತ ಇಲ್ಲ, ನಿಮ್ಗಾಗೋ ರೆಮಿಡೀಸ್ ನನಗಾಗಲ್ಲ ಅಂತಲ್ಲ ಆಯಿತಾ. ನನ್ನ ರೆಮಿಡೀಸೇ ನನಗೆ ಸ್ಪಾಟ್ ಪಿಗ್ಮೆಂಟೇಷನ್ 40-60 ದಿನ ತಗೊಂಡಿದೆ. ನನ್ನ ಸಬ್ಸ್ಕ್ರೈಬರ್ ನನ್ನ ರೆಮಿಡೀಸ್ ಮಾಡಿ 6 ವರ್ಷದ ಪಿಗ್ಮೆಂಟೇಷನ್ನ 6 ದಿನದಲ್ಲಿ ವಾಸಿ ಮಾಡ್ಕೊಂಡಿದ್ದಾರೆ. ಅವ್ರದ್ದು ಕಮ್ಯುನಿಟಿ ಪೋಸ್ಟಲ್ಲೂ ಇದೆ ನೋಡಿ ಆಯಿತಾ ಸರ್ದು. ಸೊ ಇಟ್ ವಿಲ್ ಟೇಕ್ ಟೈಮ್ ಡಿಪೆಂಡಿಂಗ್ ಆನ್ ದ ಸ್ಕಿನ್ ಟೈಪ್
ಡಿಪೆಂಡಿಂಗ್ ಆನ್ ದ ರೆಮಿಡೀಸ್ ವಾಟ್ ವಿ ಡು. ನಾನು ಶೈನಿಂಗ್ ಬರೋಕ್ಕೆ ಏನಾರು ಹಾಕಿದ್ದೀನಾ? ಏನೂ ಹಾಕಿಲ್ಲ. ನಾನು ಎಕ್ಸ್ಪ್ಲೈನ್ ಮಾಡಿದ ಪ್ರತಿಯೊಂದು ವಿಷಯನೂ ಸ್ಕಿನ್ ಮೇಲೆ ಎಫೆಕ್ಟ್ ಆಗುತ್ತೆ, ಗುಡ್ ರಿಸಲ್ಟ್ ಬರುತ್ತೆ ಅಂತ. ಶೈನಿಂಗ್ ಬರುತ್ತೆ ಅಂತ ನಾನು ಹೇಳಿಲ್ಲ. ನೋಡಿ, ನಂಬಿಕೆ ಬಂತಲ್ಲ ನಿಮಗೆ? ಎಸ್, ಪ್ರತಿಯೊಂದು ಪದಾರ್ಥದಲ್ಲೂ ಒಂದೊಂದು ಏನಂತೀವಿ ಗುಡ್ ಕ್ವಾಲಿಟೀಸ್ ಇರುತ್ತೆ. ಅದು ನಾವು ಯೂಸ್ ಮಾಡಬೇಕು. ಎಷ್ಟು ಚೆನ್ನಾಗಿ ಗೊತ್ತಿರುತ್ತೆ ಲವಂಗದಲ್ಲಿ ಇಂಥ ಪಾಸಿಟಿವ್ನೆಸ್ ಇದೆ ಅಂತ. 100ರಲ್ಲಿ 5 ಜನ 6 ಜನ ಅಲ್ವಾ? ಸೊ ಪ್ರತಿಯೊಂದು ವಿಷಯನೂ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಆಯುರ್ವೇದ ನಿಮ್ಮ ನಂಬಿದ್ರೆ ನಿಮ್ಮ ಸ್ಕಿನ್ ಟೆಕ್ಸ್ಚರ್ ಎಲ್ಲೆಲ್ಲೋ ಹೋಗುತ್ತೆ. ಲಕ್ಷಾಂತರ ರೂಪಾಯಿ, 1000 ರೂಪಾಯಿ. ಇದು ನಾನೇನು ಖರ್ಚು ಮಾಡ್ತಿದ್ದೆ? 5 ಪೈಸಾ ಖರ್ಚಿಲ್ಲ. ಲವಂಗ, ಸಕ್ಕರೆ, ಹಸಿ ಹಾಲು, ಕಾಫಿ, ಟೀ ಕುಡಿತೀರಾ, ಗ್ಲಿಸರಿನ್. ಓಕೆ, ಇವತ್ತಿನ ವಿಡಿಯೋ ಎಲ್ಲ ಮುಗಿಸ್ತೀನಿ. ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಲೆಟ್ ಮೀ ನೋ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಮಾಡಿ ನೀವೇ ಹೇಳ್ತೀರಾ, ಬಟ್ ಉರಿ ನೆವೆ ಏನೋ ಆಗಬಾರ್ದು. ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ.